ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಗ್ಯಾಂಗ್ ಸ್ಟಾರ್ ರವಿ ಪೂಜಾರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಜನವರಿ 21, 2019ರಂದು ಪೂಜಾರಿಯನ್ನು ಸೆನೆಗಲ್ನ ಡಾಕರ್ನಲ್ಲಿರುವ ಕ್ಷೌರಿಕ ಅಂಗಡಿಯಿಂದ ಬಂಧಿಸಲಾಯಿತು. ಸೆನೆಗಲ್ನಲ್ಲಿ ಅವರು ಕುಟುಂಬದೊಂದಿಗೆ ಆಂಥೋನಿ ಫರ್ನಾಂಡಿಸ್ ಎಂಬ ಹೆಸರಿನಲ್ಲಿ ವಾಸಿಸುತ್ತಿದ್ದರು. ಬನ್ನಿ ಹಾಗಾದರೆ ಭೂಗತ ಲೋಕಕ್ಕೆ ಪಾತಕಿಯಾಗಿದ್ದ ಈತನ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ರವಿ ಪೂಜಾರಿಯು ಭಾರತೀಯ ಮೂಲದ ದರೋಡೆಕೋರನಾಗಿದ್ದ. ಈತ ವಿವಿಧ ಕೊಲೆಗಳಲ್ಲಿ ಭಾಗಿಯಾಗಿದ್ದ ಮತ್ತು ಭಾರತೀಯ ಸೆಲೆಬ್ರಿಟಿಗಳು ಮತ್ತು ಉದ್ಯಮಿಗಳಿಗೆ ಜೀವ ಬೆದರಿಕೆ ಕೂಡ ಆಗುತ್ತಿದ್ದ. ಈತ 1980ರ ದಶಕದಲ್ಲಿ ತನ್ನ ಕ್ರಿಮಿನಲ್ ವೃತ್ತಿಯನ್ನು ಪ್ರಾರಂಭಿಸಿದ್ದ ಮತ್ತು 21ನೇ ಶತಮಾನದ ಹೊತ್ತಿಗೆ ಆತ ತನ್ನದೇ ಆದ ಗ್ಯಾಂಗನ್ನು ಕೂಡ ರಚಿಸಿದ್ದ. ಈತ ಆಸ್ಟ್ರೇಲಿಯಾದಲ್ಲಿ ತಲೆಮರೆಸಿಕೊಂಡಿದ್ದ ಹಾಗೂ ಆಸ್ಟ್ರೇಲಿಯಾದ ಪಾಸ್ಪೋರ್ಟ್ ಕೂಡ ಹೊಂದಿದ್ದ ಎಂದು ಕೆಲವು ವರದಿಗಳು ಸಿಕ್ಕಿವೆ. ಫೆಬ್ರವರಿ 13, 2016ರಂದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರತಿಭಟನೆಯ ವಿವಾದದ ಕುರಿತು ರವಿ ಪೂಜಾರಿ ಇಸ್ಲಾಮಿಸ್ಟ್ ಉಗ್ರಗಾಮಿಯಾದ ಹುರಿಯಲ್ ಬನ್ ಸೈಯದ್ ಅಲಿ ಶಾ ಗಿಲಾನಿಯವರನ್ನು ತೊಡೆದು ಹಾಕುವುದಾಗಿ ಬೆದರಿಕೆ ಕೂಡ ಹಾಕಿದ್ದ. 2017 ಮತ್ತು 2018ರಲ್ಲಿ ವಿದ್ಯಾರ್ಥಿಗಳು ಮತ್ತು ಕೆಲವು ಶಾಸಕರು ಸೇರಿದಂತೆ ಭಾರತದ ವಿವಿಧ ಕಾರ್ಯಕರ್ತರು ರವಿ ಪೂಜಾರಿಯಿಂದ ಜೀವ ಬೆದರಿಕೆ ಹಾಕಿದ್ದಾರೆಂದು ಪೊಲೀಸರಿಗೆ ದೂರುಗಳನ್ನು ಕೂಡ ದಾಖಲಿಸಿದ್ದು ಉಂಟು. 2019ರಲ್ಲಿ ಕೇರಳದ ಶಾಸಕ PC ಜಾರ್ಜ್ ಅವರ ಮಗಳಿಗೂ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆಂದು ಕೇರಳ ಪೊಲೀಸರಿಂದ ಮಾಹಿತಿ ಕೂಡ ಬಂದಿತ್ತು. 2009ರಿಂದ 2013ರವರೆಗೆ ಪೂಜಾರಿಯು ಅನೇಕ ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ಕರಣ್ ಜೋಹರ್, ರಾಕೇಶ್ ರೋಷನ್ ಮತ್ತು ಶಾರುಖ್ ಖಾನ್ ಅವರಿಗೂ ಕೂಡ ಜೀವ ಬೆದರಿಕೆಯನ್ನು ಹಾಕಿದ್ದ. ರವಿ ಸೆನೆಗಲ್ನಲ್ಲಿದ್ದಾಗ ಪಶ್ಚಿಮ ಆಫ್ರಿಕಾದಲ್ಲಿ 9 ಮಳಿಗೆಗಳೊಂದಿಗೆ ನಮಸ್ತೆ ಇಂಡಿಯಾ ಎಂಬ ರೆಸ್ಟೋರೆಂಟ್ ಸರಪಳಿಗಳನ್ನು ಕೂಡ ನಡೆಸುತ್ತಿದ್ದ. ಆದರೆ ಒಂದು ದಿನ ನೀರಿನ ಅಭಾವದಿಂದ ತತ್ತರಿಸಿರುವ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಕೂಡ ಕಲ್ಪಿಸಿ ದೇಣಿಗೆ ನೀಡಿದ್ದ. ಈ ರೀತಿಯ ಲೋಕೋಪಕಾರ ಸಂಬಂಧಿತ ಕೆಲಸದಿಂದ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದ. 55 ವರ್ಷದ ರವಿ ಪೂಜಾರಿಯ ತಂದೆ ಉಡುಪಿ ಜಿಲ್ಲೆಯ ಕರಾವಳಿ ಪಟ್ಟಣ ಮಲ್ಬೆ ಬಳಿಯ ಸಣ್ಣ ಹಳ್ಳಿಯಲ್ಲಿ ವಿನಮ್ರ ಆರಂಭವನ್ನು ಹೊಂದಿದ್ದರು. ಶಿಪ್ಪಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ರವಿಯ ತಂದೆ ಕೆಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ಅವರ ತಾಯಿ ಹಾಗೂ ಸಹೋದರಿಯರು ನವದೆಹಲಿಯಲ್ಲಿದ್ದರು. ಕರ್ನಾಟಕದಲ್ಲಿ ಜನಿಸಿದರೂ ಅವರು ಹೆಚ್ಚಾಗಿ ಮುಂಬೈನಲ್ಲಿ ಬೆಳೆದಿದ್ದು 1990ರ ದಶಕದ ಆರಂಭದಲ್ಲಿ ಅಂಧೇರಿಯಲ್ಲಿ ನಡೆದ ಕೊಲೆಯೊಂದಿಗೆ ಭೂಗತ ಜಗತ್ತಿಗೆ ಪ್ರವೇಶಿಸಿದ್ದ. ಈತ ಛೋಟಾ ರಾಜನ್ನ ಬಲಗೈ ಬಂಟನಾಗಿದ್ದ ಕೂಡ. ನಂತರ ತನ್ನದೇ ಆದ ನೆಟ್ವರ್ಕನ್ನು ಬೆಳೆಸಿಕೊಂಡ. ಆದರೆ ರವಿ ಪೂಜಾರಿ ಹಿಂದೂ ಡಾನ್ ಎಂದು ಗುರುತಿಸಿಕೊಂಡಿದ್ದ. ಈತ ಮುಖ್ಯ ಟಾರ್ಗೆಟ್ ಆಗಿ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿದ್ದನು. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಕೂಡ ಗುರಿಯಾಗಿಸಿಟ್ಟುಕೊಂಡು ಅವರಿಂದ ಹಣವನ್ನು ಸುಲಿಗೆ ಮಾಡುತ್ತಿದ್ದನು. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಿಮ್ಮದೇ ಚಾನಲ್ ಆದ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.